ಬೆವರು ಸುರಿಸಿ ಬಿತ್ತಿ ಬೆಳೆದಿರೋ ಇದೇ ಜನಗಳ ಕೈಗಳಿಂದ ತುತ್ತು ತಿಂದು ಬೆಳೆದಿರೋಳು ನಾನು. ದೊಡ್ಡಮ್ಮ. ಯಾಕೆ ಆಶ್ಚರ್ಯ ಆಗ್ತಾ ಇದೆಯಾ? 20 ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ನಿನ್ನ ಗಂಡನ್ನ ಕಳ್ಕೊಂಡು ನೀನು, ನಿನ್ನ ತಮ್ಮ, ನಿನ್ನ ಮಕ್ಕಳು ಯಾರು ಗತಿ ಇಲ್ಲದೆ ಅಳ್ತಾ ನಿಂತಿದ್ರಿ. ಎಷ್ಟೇ ಆದ್ರೂ ನನ್ನ ಅತ್ತಿಗೆ ಅಂತ ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗಿ ಊಟ ಹಾಕಿ ಆಶ್ರಯ ಕೊಟ್ಟು ನೋಡ್ಕೊಂಡ್ರಲ್ಲ, ಆ ಮಹಾನ್ ವ್ಯಕ್ತಿನೇ ನನ್ನ ತಂದೆ. ತಾಯಿನ ಕಳ್ಕೊಂಡಿದ್ದ ನನ್ನ ಪುಟ್ಟ ಕೈಗಳನ್ನ ಹಿಡಿದು ತಾಯಿ ಪ್ರೀತಿ ತೋರಿಸಿದ್ರು. ಅವರು ನನಗೆ ತಂದೆಯಾಗಿ, ತಾಯಿಯಾಗಿ, ಗುರುವಾಗಿ, ದೇವರು ಕೂಡ ಆಗಿದ್ದಂತ ದೇವತಾ ಮನುಷ್ಯ. ಇಡೀ ಊರನ್ನೇ ತನ್ನ ಕುಟುಂಬ ಅಂತ ತಿಳ್ಕೊಂಡಿದ್ದ ಕರುಣಾಮಯಿ, ಪ್ರತಿಯೊಬ್ಬರು ನೋವಿಗೂ ಸ್ಪಂದಿಸ್ತಿದ್ದಂತ ಹೃದಯವಂತ ಅಂತ ವ್ಯಕ್ತಿ ಬೇಡ 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 ಅಂತ ಎಷ್ಟೇ ಬೇಡ್ಕೊಂಡ್ರು ಹೇಗೆ ಮನ್ಸು ಬಂತು? ಓಂ ಶ್ರೀ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಓಂ ಶ್ರೀ ಚಾಮುಂಡೇಶ್ವರಿಯೇ ನಮಃ. ಓಂ ಶ್ರೀ ಮಹಾಶಕ್ತಿಯೇ ನಮಃ. ಸ್ವಾಮಿ, ನಿಮ್ಮಿಂದ ಇಡೀ ನಮ್ಮೂರೇ ಸುಭಿಕ್ಷವಾಗಿದೆ. ಈಗ ಜನರಿಗೆ ಅನುಕೂಲವಾಗಲಿ ಅಂತ ಒಂದು ಸುಸಜ್ಜಿತವಾದ ಆಸ್ಪತ್ರೆ ಕಟ್ಸೋಕೆ ಹೊರಟಿದ್ದೀರಿ. ನಿಮಗೆ ಆ ಚಾಮುಂಡೇಶ್ವರಿ ತಾಯಿ ಸರ್ವ ವಿಘ್ನಗಳನ್ನು ನಿವಾರಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಏನ್ ಮಾಡ್ತಾ ಇದ್ದೀರಾ? ಜನಕ್ಕೆ ಹಣ್ಣು ತಿನ್ನಿಸಿ ನಮಗೆ ಮಣ್ಣು ತಿನ್ನಿಸ್ಬೇಕಂದ್ಕೊಂಡಿದ್ಯೇನೋ? ಅದಕ್ಕೆ ಸ್ವಲ್ಪ ನಾಲ್ಗೆ ಬಿಗಿ ಇದ್ ಮಾತಾಡಿ. ಏನ್ ಮಾತಾಡ್ತಾ ಇದ್ದೀರಾ? ನಿಮ್ ಮಕ್ಕಳು ವಿದ್ಯಾವಂತರಾಗ್ಲಿ ಅಂತ ಶಾಲೆಗೆ ಸೇರಿಸ್ದೆ, ಆದ್ರೆ ಅವ್ರು ಓದ್ಲಿಲ್ಲ. ಇನ್ನು ನಿಮ್ ತಮ್ಮ, ಅವನು ಉದ್ಧಾರ ಆಗ್ಲಿ ಅಂತ ಏನೆಲ್ಲ ಮಾಡ್ದೆ. ಅವನು ಜೂಜು ಕುಡ್ತಾ ಅಂತ ಹಾಳಾದ್ರೆ ಅದಕ್ಕೆ ನಾನ್ ಹೊಣೆನಾ? ತಪ್ಪು ಮಾಡ್ತಿದ್ಯಾ ಬಾವ. ಗೊತ್ತು ಗುರಿ ಇಲ್ದೋರು ಅಂತ ಗರ್ಕೆ ಹುಲ್ ಮೇಯಿಸ್ಬೇಡ. ಅದಕ್ಕೆ ಆಸ್ತಿನ ನಮಗ್ ಬಿಟ್ಕೊಟ್ಬಿಡು. ಏಯ್, ಯಾವತ್ತು ಮಕ್ಕಳಿಗೆ ಆಸ್ತಿ ಮಾಡಬಾರ್ದು. ಮಕ್ಕಳನ್ನ ಈ ದೇಶದ ಆಸ್ತಿ ಮಾಡ್ಬೇಕು. ನೋಡು, ಇಡೀ ನನ್ನ ಆಸ್ತಿ ಎಲ್ಲ ಜನಗಳಿಗೆ ಸೇರಿದ್ದು, ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು. ಆಸ್ತಿ ಎಲ್ಲ ಜನಕ್ಕೆ ಸೇರುತ್ತೆ. ಲೇ ಅಕ್ಕ, ಈ ಬಾವನ್ ಬಲಿ ತಗೊಂಡು ಬೀರು ಬೀಗನ ಭದ್ರ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೀದಿಲಿ ಅಮ್ಮ ತಾಯೇ ಅಂತ ಭಿಕ್ಷೆ ಎತ್ತದೆಯ. ಏಯ್ ಲೈ ತಮ್ಮ, ಕುರಿ ಕೊಬ್ಬೈತೆ, ಈಗ್ಲೇ ಬಡ್ದು ಬಾಯಿಗೆ ಹಾಕೊಂಡ್ಬಿಡು, ಬಲು ಪಸಂದಾಗಿರ್ತದೆ. ಶಾಂತಂ ಪಾಪಂ ಏನ್ ಮಾತು ಅಂತ ನೀವು ಆಡ್ತಾ ಇದ್ದೀರಾ? ಅಲ್ಲ, ಹಾಲು ಎಡ್ತಾ ಇರೋ ಮನುಷ್ಯನಿಗೆ ವಿಷ ಬೆರೆಸ್ತಾ ಇದ್ದೀರಲ್ಲ ನೀವು. ಇದು ನ್ಯಾಯನಾ? ತೊಲಗಿ ಇಲ್ಲಿಂದ. ನಿಮ್ಮನ್ನ ಮನೆಗೆ ಬಿಟ್ಕೊಂಡಿದ್ದೆ ತಪ್ಪಾಯ್ತಲ್ಲ. ಬಿಡಬೇಡ ಅವನ್ನ, ಚಾಮುಂಡಿ ಓಡು. ಹಿಡಿಯೋ ಅವನ್ನ. ಸಬ್ಬಾಷ್ ಕಳ್ಳ, ನಿನ್ನ ಹೆಸರು ಮಾತ್ರ ಹುಚ್ಚ ಅಲ್ಲ, ನೀನು ಒಂಥರ ಹುಚ್ಚಾನೆ. ಲೇ ಹುಚ್ಚ ಗೌಡ, ಕಾಳೇಗೌಡ, ಹಿಡ್ಕೊಳ್ರ ಚಾಮುಂಡಿನ, ಬಿಡಬೇಡಿ. ಚಾಮುಂಡಿ ನಿತ್ಕೋ. ಚಾಮುಂಡಿ ಅಲ್ಲೇ ಹೋಗ್ತೀಯಾ? ನಿಮ್ಮ ಅಪ್ಪಂದಾಯ್ತು, ಈಗ ನೀನೇ. ಮುಗೀತು ನಿನ್ ಕತೆ. ಇನ್ನವಳ ದೇವ್ರ ಬಂದ್ರು ಮಲಗಿಸಕ್ಕಾಗ್ತಿಲ್ಲ. ಆದ್ರೆ ಆ ದೇವರು ನನ್ನ ಬದುಕಿಸ್ತಾ, ಅಲ್ಲಿಂದ ನನ್ನ ದಾರಿ ಸಾಗಿ ನಿಂತಿದ್ದು ಬೆಂಗಳೂರಲ್ಲಿ.
ಕಾಣದೆ ಹೋಗೋ ಆ ಊರಲ್ಲಿ ಒಬ್ಬ ವ್ಯಕ್ತಿ ನನಗೆ ಆಶ್ರಯ ಕೊಟ್ಟರು. ನನ್ನ ವಿದ್ಯಾವಂತೇನೂ ಮಾಡಿದ್ರು. ಅಲ್ಲಿಂದ ನನ್ನ ನೋವು ಹುಡುಕಿ ನಿಂತಿದ್ದು ನಿಮ್ಮ ಸಾವನ್ನ. ಇವರು ನಮ್ ಜಮೀನ್ದಾರ್ ಮಗಳ ಜಮೀನ್ದಾರ್ ಮಗಳಂತೆ ಗೊತ್ತೇ ಇರ್ಲಿಲ್ಲ ಕಣಮ್ಮ. ಎಲ್ಲಿ ಕಳ್ಸು ಆ ನಿನ್ನ ತಮ್ಮ ಬೆಟ್ಟೆಗೌಡನ, ಆ ಹುಚ್ಚು ನನ್ನ ಮಗನ. ಇವತ್ತು ಇವನು, ನಾಳೆ ಅವರು, ನಾಡಿದ್ದು ನೀನು. ರುದ್ರಮನ ಇಡೀ ಕುಟುಂಬನೇ ಈ ರಾಯದುರ್ಗದಲ್ಲಿ ಇತ್ತು ಅನ್ನೋದೇ ಮರ್ತೋಗ್ಬಿಡ್ಬೇಕು. ನಾನು ಇಲ್ಲಿ ಬಂದಿರೋದೇ ನಿಮ್ಮೆಲ್ಲರ ಸಮಾಧಿ ಕಟ್ಟಕ್ಕೆ. ಅಜ್ಜಿ, ನಿಮ್ಮ ಮೊಮ್ಮಗಳು ಗೌರಿಯಲ್ಲಿ ಬೆಳಿಗ್ಗೆಯಿಂದನೂ ಕಾಣ್ತಿಲ್ಲಮ್ಮ. ತಿಂಡಿನೂ ತಿಂದಿಲ್ಲ. ಎಲ್ಲೂ ಹೋದ್ಲು ಅಂತಾನೆ ಗೊತ್ತಿಲ್ಲಮ್ಮ. ಮುಂದೇನಾಯ್ತು ಅನ್ನೋ ಇನ್ಫಾರ್ಮೇಶನ್ ನಮ್ಮ ಡಿಪಾರ್ಟ್ಮೆಂಟ್ಗೆ ಸಿಗ್ಲಿಲ್ಲ. ಆದ್ರೆ ಇಂಥ ಆಫೀಸರು ಸಾಮಾನ್ಯ ಕೂಲಿಯಾಗಿ ನಿಮ್ಮ ಹತ್ರ. ಆ ದಿನ ಸಂತೆ ಮುಗಿಸ್ಕೊಂಡು ನಾನು ಕೆರೆ ಹತ್ರ ಹೋಗ್ತಿದ್ದೆ. ಆಗ ಈಕೆ ತಲೆಗೆ ಪೆಟ್ಟು ಬಿದ್ದು ಜ್ಞಾನ ಇಲ್ಲದೆ ಬಿದ್ದಿದ್ರು. ನಾನೇ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ತೋರಿಸ್ದೆ. ಇಂಥ ದೊಡ್ಡ ವ್ಯಕ್ತಿ ಅಂತ ಗೊತ್ತಿಲ್ಲದೆ ಕೂಲಿ ಕೆಲಸ ಮಾಡಿಸ್ಕೊಂಡ್ಬಿಟ್ಟಿವಿ. ಛೇ. ಕಮಿಷನರ್ ಸರ್, ಗೌರಿ, ಇಲ್ಲೇನ್ ಮಾಡ್ತಾ ಇದೀಯಾ? ನೀನು ಎಲ್ಲೆಲ್ಲಂತ ಹುಡ್ಕೋದು? ನಾ ಬೆಳಿಗ್ಗೆಯಿಂದನೂ ಇಲ್ಲೇ ಇದ್ದೀನಿ. ನಿನ್ಗೋಸ್ಕರ ಏನ್ ತಂದಿದ್ದೀನಿ ನೋಡು, ಬಾ ಅಲ್ಲಿ ಕೊಡ್ತೀನಿ. ನನಗ್ ಬೇಡ. ಬೇಡವಾ? ಬನ್ ಬೇಡವಾ? ಯಾಕೆ? ನನಗೆ ಎಷ್ಟೊಂದು ಬನ್ ಸಿಗ್ತಿದೆ, ಅದಕ್ಕೆ. ಹೇಗೆ? ಯಾರು? ಚುಚ್ಬಿಟ್ಟೆ, ಅಕ್ಕಂಗ್ ಚುಚ್ಬಿಟ್ಟೆ, ಜೋರಾಗಿ ಚುಚ್ಬಿಟ್ಟೆ.
ಮೊದಲ ಬೊಮ್ಮಾಳಿ ನಿನ್ನೊದಲ ಏನೇ ನಿನ್ ಭರ್ಜರಿ ಪ್ರದರ್ಶನ. ಸೂತ್ರನೇ ಇಲ್ದಿರೋ ಬೊಂಬೆ ತರ ಮೆರಿತಿದ್ದೆ. ಇದೇ ಕಾಲು ಹೊಸಲು ದಾಟಿದ್ರೆ ಯಾವ ಊರು ನಡುಗ್ತಿತ್ತೋ, ಯಾವ ಜನ ದೇವರಿಗೆ ಕೈ ಮುಗಿಲಿಲ್ಲ ಅಂದ್ರು ಶರಣೋ ಶರಣಂತ ನಮಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ರು, ಅದೇ ಊರು ಅದೇ ಜನ ನಮ್ಮನ್ನ ನೋಡಿ ಛೀ ಥೂ ಅಂತ ಉಗಿದು ಅಂಡು ಬಡ್ಕೊಂಡು ನಗ್ತಾವ್ರೆ. ಅದಕ್ಕೆ ಕಾರಣ ಶಕ್ತಿ, ಆದಿಶಕ್ತಿ, ದುರ್ಗಿ, ಚಂಡಿ, ರಣಚಂಡಿ, ಚಾಮುಂಡಿ. ನಿನ್ನ ಹೆಂಗಪ್ಪ ಹೊಡೆಯೋದು ಅಂತ ತಲೆ ಕೆಡಿಸ್ಕೊಂಡ್ ಬಿಟ್ಟಿದೆ. ಯಾರೋ ಗೀಚಿ ಹೋದ ಆಳು ಹಡೆಯ ಬರ ಅಂತ ಈ ಹುಚ್ಚರ್ಗೆ ಸಿಕ್ಕಿದ್ದು ಈ ಹುಚ್ಚಿ. ನಿನ್ನ ಸಾಯಿಸೋಕೆ ನಾನು ಖರ್ಚು ಮಾಡಿದ್ದು ಕೇವಲ ಅರ್ಧ ಟೀ, ಒಂದು ಬನ್ನು ಅಷ್ಟೇ. ಮದ ಏರಿರೋ ಆನೆನ ಪಳಗ್ಸಕ್ಕೂ ಒಂದು ಅಂಕುಶ ಇರುತ್ತೆ. ಇನ್ನು ನೀನ್ ಯಾವ ಲೆಕ್ಕನೆ? ನಿನ್ನ ಕಮಿಟ್ಮೆಂಟ್ ನ ಕಟ್ ಮಾಡಕ್ಕೆ ನಾವ್ ಯೂಸ್ ಮಾಡಿದ್ದು 7 ಸೆಂಟಿಮೆಂಟ್. ಲೇ ಚಾಮುಂಡಿ, ನನ್ ಗಂಡ ಸತ್ತು ಮುಂಡೆ ಆದಾಗ್ಲೂ ನನ್ನ ಅಲಂಕಾರ ತೆಗೆದಿರ್ಲಿಲ್ಲ. ನಾನ್ ಕಟ್ಟಿದ ಸಾಮ್ರಾಜ್ಯ ಕೆಡವಿದಾಗ್ಲೂ ನಾನ್ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಯಾವತ್ತಿ ಈ ಊರ್ ಜನರ ಮುಂದೆ ನನ್ ಮಗನ್ನ ಸಾಯಿಸಿ ನನ್ ತಲೆ ಗೋಡೆ ಹೊಡ್ಸಿದ್ಯಲ್ಲೇ, ಆವತ್ತೇ ನಿನ್ ತಲೆ ತೆಗಿಬೇಕು ಅಂತ ಹರಕೆ ಹೊತ್ತಿದ್ದೀನಿ. ನಿಮ್ಮಪ್ಪನ್ನ ಚುಚ್ಚಿ ಸಿಗಿದು ತೋರಣ ಕಟ್ಟಿದ ದಿನಾನೇ ನೀನ್ ನೆಗೆದು ಬಿದ್ದೆ ಅಂದ್ಕೊಂಡಿದ್ವಿ. ಬದುಕ್ಬಿಟ್ಟೆ. ಇವತ್ತು ತೆಪ್ಪಕ್ಕಿಲ್ಲ, ಸೀದಾ ನಿಮ್ಮ ಅಪ್ಪನ ಹತ್ರನೇ ಕಳಿಸ್ತೀನಿ.